Good morning, students. Last class we discussed about spreading machines. Spreading machines introduction, spreading machine uses. What are the uses of spreading machine? Do you remember that? What are the spreading machines we used in a garment industry? Today we are discussed about the different types of spreading machines. What are the spreading machines used in garment industry? Methods or types of spreading. There are mainly two methods for spreading the fabric on the cutting table. One is manual method, another one is computerized method. Manual spreading. ಮ್ಯಾನ್ಯಲ್ ಸ್ಪ್ರೆಡಿಂಗ್ ಅಂದರೆ ಏನು ಹೇಳ್ತೀರಾ? ಲಾಸ್ಟ್ ಕ್ಲಾಸಲ್ಲಿ ನಾನು ಹೇಳಿದ್ದೀನಿ ಮ್ಯಾನ್ಯಲ್ ಸ್ಪ್ರೆಡಿಂಗ್ ಅಂದರೆ ಹೇಗಿರುತ್ತೆ ಅಂತ ಹೇಳಿ ಅಂತ. ಮ್ಯಾನ್ಯಲ್ ಸ್ಪ್ರೆಡಿಂಗ್ ಫ್ಯಾಬ್ರಿಕ್ ಈಸ್ ಲೇಯ್ಡ್ ಕಂಪ್ಲೀಟ್ಲಿ ಬೈ ಹ್ಯಾಂಡ್. ಇದರಲ್ಲಿ ಫ್ಯಾಬ್ರಿಕ್ನ ಲೇ ಮಾಡೋದು ಯಾರು? ಒಬ್ಬ ಮನುಷ್ಯ, ಸ್ಕಿಲ್ಡ್ ಪರ್ಸನ್ ಇಂದ ಫ್ಯಾಬ್ರಿಕ್ ಲೇ ಆಗುತ್ತೆ. ಮ್ಯಾನ್ಯಲ್ ಸ್ಪ್ರೆಡಿಂಗ್ ಅಂದರೆ ಹೆಸರಲ್ಲೇ ಹೇಳ್ತಿದೆ, ಮ್ಯಾನ್ಯಲ್ ಅಂದರೆ ಮನುಷ್ಯನಿಂದ ಆಗುವಂತಹ ಸ್ಪ್ರೆಡಿಂಗ್. This process is with the help of mechanical assistance as a roll cutter. ಇದರಲ್ಲಿ ಏನು ಮಾಡ್ತಾರೆ ಅಂದರೆ ಮನುಷ್ಯನೇ ಯೂಸ್ ಮಾಡಿದ್ರು ಅವನ ಜೊತೆಗೆ ಏನು ಹೆಲ್ಪ್ ತಗೋತಾನೆ ಅಂದರೆ ಮೆಕ್ಯಾನಿಕಲ್ ಅಸಿಸ್ಟೆನ್ಸ್. ರೋಲರ್ನ ಯೂಸ್ ಮಾಡ್ಕೊತಾನೆ, ರೋಲರ್ ಬಾರ್ ಮತ್ತು ಕಟ್ಟರ್. ಫ್ಯಾಬ್ರಿಕ್ ರೋಲ್ ಇರುತ್ತಲ್ಲ ಅದನ್ನ ಮೂವ್ ಮಾಡೋಕ್ಕೆ ಮಿಷಿನ್ ಯೂಸ್ ಮಾಡ್ಕೊತಾನೆ, ಮತ್ತು ಫ್ಯಾಬ್ರಿಕ್ನ ಎಂಡಲ್ಲಿ ಕಟ್ ಮಾಡೋಕೆ ಕಟ್ಟರ್ ಯೂಸ್ ಮಾಡಿಕೊಂಡು ವಿತ್ ದ ಹೆಲ್ಪ್ ಆಫ್ ಮೆಕ್ಯಾನಿಕಲ್ ಅಸಿಸ್ಟೆಂಟ್ ಹಿ ಕ್ಯಾನ್ ಕಟ್ ದ ಫ್ಯಾಬ್ರಿಕ್ ಅಂಡ್ ಲೇ ದ ಫ್ಯಾಬ್ರಿಕ್. ಮ್ಯಾನ್ಯುಯಲಿ ಆಪರೇಟೆಡ್ ಸ್ಪ್ರೆಡ್ ಟ್ರಕ್. ಇಟ್ ಈಸ್ ಎ ಮ್ಯಾನ್ಯುಯಲಿ ಆಪರೇಟೆಡ್, ಮಿಷಿನ್ ಇಂದ ರನ್ ಆಗುವಂಥದ್ದಲ್ಲ. ಮ್ಯಾನ್ಯುಯಲಿ ಆಪರೇಟೆಡ್ ಸ್ಪ್ರೆಡ್ ಟ್ರಕ್ ಅಂದ್ರೆ ಫ್ಯಾಬ್ರಿಕ್ನ ಸ್ಪ್ರೆಡ್ ಮಾಡುವಂತಹ ಮಿಷಿನ್. ಅದು ಮ್ಯಾನ್ಯುಯಲಿ ಆಪರೇಟ್ ಆಗುತ್ತೆ. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ನೋಡ್ತೀರಾ ಹೇಗೆ ಆಪರೇಟ್ ಮಾಡೋದು ಅಂತ ಹೇಳಿ ಅಂತ. ದಿಸ್ ಈಸ್ ದ ಮೋಸ್ಟ್ ಎಕ್ಸ್ಟೆನ್ಸಿವ್ಲಿ ಯೂಸ್ಡ್ ಫಾರ್ ಸ್ಮಾಲ್ ಪ್ರೊಡಕ್ಷನ್. ಈ ತರ ಮನುಷ್ಯನ ಹೆಲ್ಪ್ ಇಂದ ಆಗುವಂತಹ ಸ್ಪ್ರೆಡಿಂಗ್ ಪ್ರೋಸೆಸ್ ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದ್ರೆ ಸ್ಮಾಲ್ ಪ್ರೊಡಕ್ಷನ್. ವೇರ್ ದೇರ್ ಇಸ್ ದ ಸ್ಮಾಲ್ ಪ್ರೊಡಕ್ಷನ್ ಈಸ್ ದಟ್ ಟೈಮ್ ವಿ ಯೂಸ್ ದ ಮ್ಯಾನ್ಯುಯಲ್ ಸ್ಪ್ರೆಡಿಂಗ್. ಯಾಕೆ ಅಂದ್ರೆ ಅಲ್ಲಿ ಲೇಯರ್ಸ್ನ ಸ್ಪ್ರೆಡ್ ಮಾಡೋದು ತುಂಬಾ ಕಡಿಮೆ ಲೇಯರ್ಸ್ ಇರುತ್ತೆ. ಆಗ ಅದನ್ನು ಯೂಶುವಲಿ ಮನುಷ್ಯನೇ ಮಾಡ್ಕೊಬಹುದು, ಮಿಷಿನ್ ಅವಶ್ಯಕತೆ ಇರಲ್ಲ. ಬಿಕಾಸ್ ಆಫ್ ಚೀಪ್ ಲೇಬರ್ ಕಾಸ್ಟ್ ಅಂಡ್ ಅವೈಲಬಿಲಿಟಿ ಆಫ್ ದ ವರ್ಕರ್ಸ್. ಏನಕ್ಕೋಸ್ಕರ ಇದನ್ನ ಸ್ಮಾಲ್ ಪ್ರೊಡಕ್ಷನ್ ಅಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಇಲ್ಲಿ ಲೇಬರ್ ಕಾಸ್ಟ್ ಕಡಿಮೆ ಇರುತ್ತೆ ಮತ್ತೆ ವರ್ಕರ್ಸ್ ಅವೈಲಬಿಲಿಟಿ ಇರ್ತಾರೆ. ಯಾವ್ದ್ರಲ್ಲಿ? ಮ್ಯಾನ್ಯುಯಲ್ ಮೆಥಡ್ ಆಫ್ ಸ್ಪ್ರೆಡಿಂಗ್ ಅಲ್ಲಿ. ನೀವು ಅದ್ರ ಹೆಸರಲ್ಲೇ ಗೊತ್ತಾಗುತ್ತೆ. ಇದರಲ್ಲಿ ಮ್ಯಾನ್ಯುಯಲ್ ಮೆಥಡ್ ಅಂದ್ರೆ ಮನುಷ್ಯನ ಸಹಾಯದಿಂದ ಆಗುವಂತಹ ಸ್ಪ್ರೆಡಿಂಗ್. ಇಟ್ ಡಸ್ ನಾಟ್ ಫುಲ್ಫಿಲ್ ದ ಬೇಸಿಕ್ ರಿಕ್ವೈರ್ಮೆಂಟ್. ನಮಗೆ ಹೇಗ್ ಬೇಕೋ ಹಾಗೆ ಇದರಲ್ಲಿ ಮಾಡ್ಕೊಳಕ್ಕಾಗಲ್ಲ. ಅಲ್ಲಿ ಏನಿರುತ್ತೆ ಅದಕ್ಕೆ ನಾವು ಅಡ್ಜಸ್ಟ್ ಆಗ್ಬೇಕಷ್ಟೇ. ಆದ್ರೆ ನಮಗ್ ಬೇಕಾದಂಗೆ ರಿಕ್ವೈರ್ಮೆಂಟ್ ಮಾಡ್ಕೊಳಕ್ಕಾಗಲ್ಲ. ಅಂದ್ರೆ ಅಲೈನ್ಮೆಂಟ್ ಎಲ್ಲ ನಾವ್ ಏನ್ ಮಾಡ್ತೀವಿ ಅದೇ ತರಕ್ಕಾಗೋದಲ್ಲಿ. ದ ರೋಲ್ ಸಪೋರ್ಟೆಡ್ ಆನ್ ಟೇಬಲ್, ಇಟ್ಸ್ ಎಂಡ್ ಈಸ್ ಸೆಕ್ಯೂರ್ಡ್ ಬೈ ವೇಟ್ಸ್ ಆರ್ ಕ್ಲಾಂಪ್ಸ್. ನಾವು ಯಾವಾಗ ಫ್ಯಾಬ್ರಿಕ್ ನ ರೋಲ್ ಲೇ ಮಾಡ್ತೀವೋ ಆ ಫ್ಯಾಬ್ರಿಕ್ ಇಟ್ ಈಸ್ ಸೆಕ್ಯೂರ್ಡ್ ಬೈ ವೇಟ್ಸ್. ಎಂಡಲ್ಲಿ ಫ್ಯಾಬ್ರಿಕ್ ಎಂಡಲ್ಲಿ ಯಾವ್ದ್ರಿಂದ ಸೆಕ್ಯೂರ್ ಆಗುತ್ತೆ ಅಂದ್ರೆ ವೆಯ್ಟ್ ಅಥವಾ ಕ್ಲಾಂಪ್ಸ್. ಏನಕ್ಕೋಸ್ಕರ ಅದನ್ನ ಫಿಕ್ಸ್ ಮಾಡ್ತಾರೆ? ವೈ ಇಟ್ ಈಸ್ ಫಿಕ್ಸ್ಡ್? ಇಟ್ ಸಪೋರ್ಟ್ ದ ಫ್ಯಾಬ್ರಿಕ್. ದ ಆಪರೇಟರ್ ವರ್ಕ್ ಬ್ಯಾಕ್ ಫ್ರಮ್ ಎಂಡ್. ಆಪರೇಟರ್ ಹೇಗೆ ವರ್ಕ್ ಮಾಡ್ತಾ ಇರ್ತಾರೆ ಫ್ರಂಟ್ ಟು ಬ್ಯಾಕ್. ಹೇಗೆ ಫ್ಯಾಬ್ರಿಕ್ ಮೂವ್ ಆಗುತ್ತೋ ಹಾಗೆ ಆಪರೇಟರ್ ಕ್ಯಾನ್ back from the end. Operator should ensure no wrinkles, there is no tension aligning the edges. ಅವ್ರು ಏನ್ ಚೆಕ್ ಮಾಡ್ತಾ ಇರಬೇಕು ಆಪರೇಟರ್ ಫ್ಯಾಬ್ರಿಕ್ ನ ಸ್ಪ್ರೆಡ್ ಮಾಡ್ಬೇಕಾದ್ರೆ? ಅವರು ಫ್ಯಾಬ್ರಿಕ್ ಅಲ್ಲಿ ಎಲ್ಲಾದ್ರೂ ರಿಂಕಲ್ಸ್ ಇದೆಯಾ ಅಥವಾ ಏನಾದ್ರೂ ಟೆನ್ಷನ್ ಅಲ್ಲಿ ವೇರಿಯೇಷನ್ ಆಗಿದೆಯಾ, ಅಂದ್ರೆ ಲೂಸ್ ಆಗಿ ನಾವು ಲೇ ಮಾಡಿದೀವ ಅಥವಾ ಟೈಟ್ ಇದೆಯೋ, ಕರೆಕ್ಟ್ ಆಗಿ ಸ್ಪ್ರೆಡ್ ಆಗ್ತಿದೆಯೋ, ಮತ್ತೆ ಎಡ್ಜಸ್ ಎಲ್ಲ ಈಕ್ವಲ್ ಆಗಿ ಫಸ್ಟ್ ಏನ್ ಲೇ ಮಾಡಿರ್ತಾರೆ ಅದೇ ತರಕ್ಕಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಂತಾ ಇರ್ಬೇಕು. ಅದೆಲ್ಲ ಕೆಲಸ ಯಾರಿಂದ ಆಗ್ಬೇಕು? ಯಾರು ಸ್ಪ್ರೆಡ್ ಮಾಡ್ತಿದಾರೋ ಅವರೇ ಅದನ್ನ ಫಾಲೋ ಮಾಡ್ಕೋಬೇಕು. ಪ್ಲೈಸ್ ಆರ್ ನಾರ್ಮಲಿ ಕಟ್ ವಿತ್ ಹ್ಯಾಂಡ್ ಸಿಸರ್ಸ್. ಲಾಸ್ಟ್ ಎಂಡ್ ಅಲ್ಲಿ ಯಾವ್ದ್ರಿಂದ? ಹ್ಯಾಂಡ್ ಸಿಸರ್ಸ್ ಆರ್ ಪವರ್ಡ್ ಸಿಸರ್ಸ್. ಲಾಸ್ಟ್ ಎಂಡ್ ಫ್ಯಾಬ್ರಿಕ್ ಒಂದು ಲೇ ಮಾಡಾದ್ಮೇಲೆ ಎಂಡ್ ಅದನ್ನ ಕಟ್ ಫಿನಿಶ್ ಮಾಡ್ಬೇಕಂತಂದ್ರೆ ಏನ್ ಯೂಸ್ ಮಾಡ್ತಾರೆ? ಹ್ಯಾಂಡ್ ಸಿಸರ್ಸ್ ಅಥವಾ ಪವರ್ಡ್ ಸಿಸರ್ಸ್ ನ ಯೂಸ್ ಮಾಡ್ತಾರೆ. ಸಮ್ ಟೈಮ್ ಪವರ್ಡ್ ಸರ್ಕ್ಯುಲರ್ ನೈಫ್ ಮೌಂಟೆಡ್ ಆನ್ ಎ ಫ್ರೇಮ್. ಕೆಲವು ಸರಿ ಏನಾಗಿರುತ್ತೆ ಅಂದ್ರೆ
ಪವರ್ಡ್ ಸರ್ಕ್ಯುಲರ್ ನೈಫ್ನ ಎಂಡಲ್ಲಿ ಫಿಕ್ಸ್ ಮಾಡಿರ್ತಾರೆ, ಅಂದರೆ ಅದೇ ಆಟೋಮೆಟಿಕ್ ಆಗಿ ಕಟ್ ಆಗೋ ಥರಕ್ಕೆ. 2 ಥರ ಸಿಸರ್ಸ್ ಯೂಸ್ ಮಾಡ್ತಾರೆ. ಯಾವ್ಯಾವುದು? ಒಂದು ಮ್ಯಾನ್ಯಲ್ ಸಿಸರ್ಸ್, ಇನ್ನೊಂದು ಪವರ್ಡ್ ಸರ್ಕ್ಯುಲರ್ ನೈಫ್. ಅದರಲ್ಲೇ ಮಿಷಿನಲ್ಲೇ ಫಿಕ್ಸ್ ಆಗಿರೋ ಥರಕ್ಕೆ ಎಂಡ್ ಆದ ಕೂಡಲೇ ಕಟ್ ಮಾಡೋ ಥರ. ಸಮ್ ಫ್ಯಾಬ್ರಿಕ್ಸ್ ಆರ್ ಸ್ಪ್ರೆಡ್ ಬೈ ಹ್ಯಾಂಡ್. ಇದರಲ್ಲಿ ಏನಕ್ಕೋಸ್ಕರ ಹ್ಯಾಂಡಿಂದನೇ ಸ್ಪ್ರೆಡ್ ಮಾಡ್ತಾರೆ. ಅದರಲ್ಲೂ ಸ್ಪೆಷಲಿ ಯಾವ ಫ್ಯಾಬ್ರಿಕ್ಸ್ ಅಂದರೆ ಚೆಕ್ಸು, ಕ್ರಾಸ್ ವೈಸು, ಸ್ಟ್ರೈಪ್ಸು ಆ್ಯಂಡ್ ರೆಗ್ಯುಲರ್ಲಿ ರಿಪೀಟಿಂಗ್ ಪ್ಯಾಟ್ರನ್ಸ್ ಆ್ಯಂಡ್ ದ ಡಿಸೈನ್ಸ್. ಯಾವ ಫ್ಯಾಬ್ರಿಕಲ್ಲಿ ಪ್ಯಾಟ್ರನ್ಸು, ರಿಪೀಟ್ಸು, ಚೆಕ್ಸು, ಸ್ಟ್ರೈಪ್ಸ್ ಇರುತ್ತೋ ಅಂಥ ಫ್ಯಾಬ್ರಿಕ್ನ ಬೈ ಹ್ಯಾಂಡಿಂದನೇ. ಏನಕ್ಕೆ ಅಂದರೆ ಆ ಲೈನ್ಸು ಮ್ಯಾಚ್ ಆಗಬೇಕು ಒಂದಕ್ಕೊಂದು. To facilitate this sharp spikes set vertically on the spreading table. Sharp spikes ಅಂದ್ರೆ ಶಾರ್ಪ್ ಎಡ್ಜ್, ಅದು ಯಾವ್ದ್ರಲ್ಲಿ ಇರುತ್ತೆ? ವರ್ಟಿಕಲಿ ಆನ್ ದ ಸ್ಪ್ರೆಡಿಂಗ್ ಟೇಬಲ್. ಶಾರ್ಪ್ ಎಡ್ಜ್ ಏನ್ ಕಟ್ ಮಾಡಿ ಫ್ಯಾಬ್ರಿಕ್ನ ಕಟ್ ಮಾಡೋಕ್ಕೆ ಶಾರ್ಪ್ ಎಡ್ಜ್. ಅಡ್ವಾಂಟೇಜಸ್ ಆಫ್ ಮ್ಯಾನ್ಯಲ್ ಸ್ಪ್ರೆಡಿಂಗ್ ಮಿಷಿನ್. ಇದರಿಂದ ನಮಗೆ ಏನು ಲಾಭ ಇದೆ? ಅಡ್ವಾಂಟೇಜಸ್ ಮ್ಯಾನ್ಯಲ್ ಸ್ಪ್ರೆಡಿಂಗ್ ಮಾಡೋದ್ರಿಂದ ಏನಕ್ಕೆ ಮೇಯ್ನ್ ಆಗಿ ಹೇಳಿದೆ, ಇದು ಮೇಯ್ನ್ ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದ್ರೆ ಸ್ಮಾಲ್ ಸ್ಕೇಲ್ ಪ್ರೊಡಕ್ಷನ್ ಅಲ್ಲಿ. ಸ್ಮಾಲ್ ಸ್ಕೇಲ್ ಪ್ರೊಡಕ್ಷನ್ ಅಲ್ಲಿ ಏನು ಸ್ಮಾಲ್ ಸ್ಕೇಲ್ ಪ್ರೊಡಕ್ಷನ್ ಅಂದ್ರೆ ಆಟೋಮೆಟಿಕ್ ಆಗಿ ಪ್ರೊಡಕ್ಷನ್ ಈಸ್ ವೆರಿ ಲೆಸ್. ವೇರ್ ದೇರ್ ಇಸ್ ಎ ಪ್ರೊಡಕ್ಷನ್ ಈಸ್ ಲೆಸ್, ದಟ್ ಟೈಮ್ ವಿ ಕ್ಯಾನ್ ಯೂಸ್ ದ ಮ್ಯಾನ್ಯಲ್ ಸ್ಪ್ರೆಡಿಂಗ್. ಇದನ್ನ ಲಾರ್ಜ್ ಸ್ಕೇಲಲ್ಲೂ ಯೂಸ್ ಮಾಡ್ಬೋದು. ಆದರೆ ಯಾವಾಗ ಅಂದರೆ ಸ್ಮಾಲ್ ಲೇಸ್ ಯಾವುದಕ್ಕಿರುತ್ತೆ ಅಂದರೆ ಸ್ವಲ್ಪನೇ ಫ್ಯಾಬ್ರಿಕ್ನ ನಾವು ಲೇ ಮಾಡೋ ಅಂಥ ಟೈಮ್ ಇರುತ್ತಲ್ಲ, ಅಂಥ ಟೈಮಲ್ಲಿ ಲಾರ್ಜ್ ಸ್ಕೇಲಲ್ಲಿ ಯೂಸ್ ಮಾಡ್ಬೋದು. ಆದರೆ ಇದ್ರದ್ದು ಮೇಯ್ನ್ ಯೂಸ್ ಎಲ್ಲಿಗಾಗುತ್ತೆ ಅಂದರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ಯೂಸ್ ಆಗುವಂಥದ್ದು. ಇಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಸ್ಮಾಲ್ ಕ್ವಾಂಟಿಟಿ. ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ? ಸ್ಮಾಲ್ ಕ್ವಾಂಟಿಟಿ ಪ್ರಾಡಕ್ಟ್ಸ್ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೋ ಅಂಥ ಕಡೆ ಇದನ್ನು ಯೂಸ್ ಮಾಡ್ತಾರೆ. ದ ಲೋ ಇನ್ವೆಸ್ಟ್ಮೆಂಟ್. ಈ ಮಿಷಿನಿಗೆ ಬರೀ ಇನ್ಸ್ಟ್ರೂಮೆಂಟ್, ಮೆಕ್ಯಾನಿಕಲ್ ಅಸಿಸ್ಟೆನ್ಸ್ ಏನು ಹೆಲ್ಪ್ ತಗೊಂತೀವೋ ಅದು, ಮತ್ತೆ ಅದನ್ನ ಸ್ಪ್ರೆಡ್ ಮಾಡೋ ಅಂತಹ ಮ್ಯಾನ್ಯಲ್ ಲೇಬರಿಗೆ ಅದಕ್ಕೆ ಅಷ್ಟೇ ಇನ್ವೆಸ್ಟ್ಮೆಂಟ್ ಮಾಡೋದಿರುತ್ತೆ. ಅದಕ್ಕೋಸ್ಕರ ಇದನ್ನ ಲೋ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರೆ. ವೈಲ್ ಸ್ಪ್ರೆಡಿಂಗ್ ದ ಸ್ಟ್ರೈಪ್ಸ್ ಅಂಡ್ ಚೆಕ್ಡ್ ದ ಲೈನ್ಸ್ ಕೆನ್ ಬಿ ಮ್ಯಾಚ್ಡ್. ಸ್ಪ್ರೆಡಿಂಗ್ ದ ಸ್ಟ್ರೈಪ್ಸ್ ಅಂಡ್ ಚೆಕ್ಸ್ ಮತ್ತೆ ಸ್ಟ್ರೈಪ್ಸ್ ಫ್ಯಾಬ್ರಿಕ್ನ ಸ್ಪ್ರೆಡ್ ಮಾಡಬೇಕಾದ್ರೆ ಅದ್ರದ್ದು ಲೈನ್ಸ್ ಮ್ಯಾಚ್ ಆಗಬೇಕು. ಒಂದರಿಂದ ಒಂದು ಲೇಯಿಂದ ಇನ್ನೊಂದು ಲೇಗೆ ಅದನ್ನ ನಾವು ನೋಟಿಸ್ ಮಾಡ್ಕೋಬೇಕು ಸ್ಪ್ರೆಡ್ ಮಾಡಬೇಕಾದ್ರೆ. ಸ್ಪೀಡ್ ಆಫ್ ದ ಸ್ಪ್ರೆಡಿಂಗ್ ಡಿಪೆಂಡ್ಸ್ ಅಪಾನ್ ದ ಆಪರೇಟರ್ ಸ್ಕಿಲ್. ಈ ನಾವು ಸ್ಪ್ರೆಡ್ ಮಾಡ್ತೀವಲ್ಲ ಕ್ಲಾತು, ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಆಪರೇಟರ್ ಸ್ಕಿಲ್ಸ್. he has a skill, he will spread the fabric easily. ಮೀನ್ಸ್ ಅವನಿಗೆ ಸ್ಪ್ರೆಡ್ ಮಾಡುವಂತಹ ಟೆಕ್ನಿಕ್ ಗೊತ್ತಿರಬೇಕು, ಹೇಗೆ ಸ್ಪ್ರೆಡ್ ಮಾಡಬೇಕು ಫ್ಯಾಬ್ರಿಕ್ ಅಂತ. ಅವನು ಏನ್ ಮಾಡ್ತಾನೆ, ಯಾರಿಗೆ ಗೊತ್ತಿರುತ್ತೋ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸ್ಪ್ರೆಡಿಂಗ್ ಪ್ರೋಸೆಸ್ನ ಬೇಗ ಮಾಡಿ ಮುಗಿಸ್ತಾರೆ. ಹೊಸದಾಗಿರೋರು ಅಥವಾ ಗೊತ್ತಿಲ್ಲದಲ್ಲೇ ಇರೋದ್ರೆ ಆಟೋಮೆಟಿಕ್ ಆಗಿ ಸ್ಪ್ರೆಡಿಂಗ್ ಪ್ರೋಸೆಸ್ ಸ್ಲೋ ಆಗುತ್ತೆ. The ply tension control varies at different place since more than one people do the spreading at that time. ಯಾಕೆಂದ್ರೆ ಕೆಲವೊಂದ್ಸರಿ ಇದರಲ್ಲಿ ಇಬ್ರು ಇರುವಾಗ ಆ ಸ್ಪ್ರೆಡ್ಡಿಂಗ್ ಟೆನ್ಷನ್ ಇದೆಯಲ್ಲ ಅದು ವೇರಿ ಆಗೋಗ್ಬಿಡುತ್ತೆ. ಕೆಲವೊಂದ್ಸರಿ ನೀಟಾಗಿ ಸ್ಪ್ರೆಡ್ ಆಗಿರ್ಬೋದು, ಇನ್ನೊಂದ್ ತರಕ್ಕೆ ಇರ್ತಾರೆ, ಇನ್ನೊಬ್ರು ಒಂದ್ ತರಕ್ಕೆ ಸ್ಪ್ರೆಡ್ ಮಾಡೋ ತರಕ್ಕೆ ಇರ್ಬೋದು. ಆ ಟೆನ್ಷನ್ ನಾವು ಚೆಕ್ ಮಾಡ್ಕೋಬೇಕು ಟೈಮಲ್ಲಿ. ಒಂದೇ ಟೈಮಲ್ಲಿ ಇಬ್ರು ಸ್ಪ್ರೆಡ್ ಮಾಡಿದ್ರು ಒಂದೇ ಕಡೆ ಒಂದೇ ತರ ಲೇ ಆಗಿರಲ್ಲ ಕೆಲವೊಂದ್ಸರಿ. It is used for small quantity garments. Manual spreading machine ಎಲ್ಲಿಗೆ ಯೂಸ್ ಆಗುತ್ತೆ? ಸ್ಮಾಲ್ ಕ್ವಾಂಟಿಟಿ ಗಾರ್ಮೆಂಟ್ಸ್ಗೆ ಯೂಸ್ ಆಗುವಂಥದ್ದು. ಎಲ್ಲಿ ಸ್ಮಾಲ್ ಪ್ರೊಡಕ್ಷನ್ ಇಸ್ ದೇರ್ ದಟ್ ಟೈಮ್ ವಿ ಕ್ಯಾನ್ ಯೂಸ್ ದ ಮ್ಯಾನ್ಯಲ್ ಸ್ಪ್ರೆಡಿಂಗ್ ಮಿಷಿನ್. ಇದ್ರದ್ದು ಅಡ್ವಾಂಟೇಜಸ್ ಏನಿದೆಯೋ ಅದೇ ತರಕ್ಕೆ ಡಿಸ್ಅಡ್ವಾಂಟೇಜಸ್ ಇರುತ್ತೆ. ಯಾವ್ದಪ್ಪ ಡಿಸ್ಅಡ್ವಾಂಟೇಜಸ್? ನಿಮಗೆ ಗೊತ್ತಿರೋಂಗೆ ಮ್ಯಾನ್ ಪವರ್ನ ಯೂಸ್ ಮಾಡಿಕೊಂಡು ಸ್ಪ್ರೆಡ್ ಮಾಡ್ತಾ ಇರ್ತಾರೆ. ಅದರಲ್ಲೇ ಡಿಸ್ಅಡ್ವಾಂಟೇಜಸ್ ಇರುತ್ತೆ ಅನ್ನೋದು ಗೊತ್ತಿರುತ್ತೆ ನಿಮಗೆ. ನೀವೇ ಹೇಳೋದಾದ್ರೆ ಏನಿರ್ಬೋದು ಡಿಸ್ಅಡ್ವಾಂಟೇಜಸ್? ನೀವೇ ಹೇಳೋಗಿದ್ರೆ ಹೇಳಿ, ನೀವೀಗ ಅರ್ಥ ಮಾಡ್ಕೊಂಡಿರೋದ್ರ ಪ್ರಕಾರ. ಇಟ್ ಈಸ್ ಟೈಮ್ ಕನ್ಸ್ಯೂಮಿಂಗ್ ಮೆಥಡ್. ಏನಕ್ಕೋಸ್ಕರ? ಎಲ್ಲ ಫಂಕ್ಷನ್ಸ್ ಮ್ಯಾನ್ಯಲೇ ಆಗೋದ್ರಿಂದ ಇದು ತುಂಬಾ ಟೈಮ್ ತಗೊಳುತ್ತೆ ಸ್ಪ್ರೆಡ್ ಮಾಡೋಕೆ. ಆಟೋಮೆಟಿಕ್ ಆಗಿ ವರ್ಕ್ ಏನಾಗುತ್ತೆ? ಸ್ಲೋ ಆಗುತ್ತೆ. ಇಟ್ ರಿಕ್ವೈರ್ಸ್ ಆನ್ ಆಪರೇಟರ್ ಅಟ್ ಈಚ್ ಸೈಡ್ ಆಫ್ ದ ಟೇಬಲ್. ಇದಕ್ಕೆ ಏನ್ ಬೇಕಂದ್ರೆ ಎರಡೂ ಸೈಡು ಫ್ಯಾಬ್ರಿಕ್ನ ಸ್ಪ್ರೆಡ್ ಮಾಡಬೇಕಾದ್ರೆ 2 ಜನ ಬೇಕಾಗುತ್ತೆ. ಹಿ ಈಸ್ ಓನ್ಲಿ ರೆಸ್ಪಾನ್ಸಿಬಲ್ ಫಾರ್ ಪ್ಲೈಸ್ ಅಲೈನ್ಮೆಂಟ್. ಪ್ಲೈಸ್ ಅಲೈನ್ಮೆಂಟ್ ಅಂದ್ರೆ ಎಲ್ಲಾ ಫ್ಯಾಬ್ರಿಕ್ ಎಡ್ಜಸ್ಸು ಒಂದೇ ತರಕ್ ಬರಬೇಕು. ಅದನ್ನ ಅವನೇ ನೋಡ್ಕೋಬೇಕು. ಯಾರು ಸ್ಪ್ರೆಡ್ ಮಾಡ್ತಿರ್ತಾರೋ ಅವರೇ ನೋಡ್ಕೋಬೇಕು.
ರಿಂಕಲ್ಸ್ ಆಗಿದೆಯಾ ಅಂತ ನೋಡ್ಕೋಬೇಕು, ಫ್ಯಾಬ್ರಿಕ್ ಟೆನ್ಷನ್ ನೋಡ್ಕೋಬೇಕು. ಇಟ್ ಈಸ್ ನಾಟ್ ಸೂಟೇಬಲ್ ಫಾರ್ ಬಲ್ಕ್ ಪ್ರೊಡಕ್ಷನ್. ಮೊದಲೇ ಹೇಳಿದೆ, ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ದ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ. ಅಂದರೆ ವೇರ್ ದೇರ್ ಇಸ್ ಎ ಸ್ಮಾಲ್ ಪ್ರೊಡಕ್ಷನ್, ದಟ್ ಟೈಮ್ ವಿ ಕ್ಯಾನ್ ಯೂಸ್ ದ ಮ್ಯಾನ್ಯುವಲ್ ಸ್ಪ್ರೆಡಿಂಗ್. ಆದರೆ ಲಾರ್ಜ್ ಸ್ಕೇಲಲ್ಲೂ ಯೂಸ್ ಆಗುತ್ತೆ. ಎಲ್ಲಿ ಅಂದರೆ ಸ್ಮಾಲ್ ಲೇಸ್ ಎಲ್ಲಿ ನೆಸೆಸಿಟಿ ಇರುತ್ತೋ, ಅಂದರೆ ಕಡಿಮೆ ಕಾಂಪೊನೆಂಟ್ಸ್ ಎಲ್ಲಿ ಪ್ರೊಡ್ಯೂಸ್ ಮಾಡೋಕ್ಕಿರುತ್ತೋ ಅಂಥ ಕಡೆ ಮಾತ್ರ ಇದನ್ನು ಯೂಸ್ ಮಾಡ್ತಾರೆ. ಲಾರ್ಜ್ ಸ್ಕೇಲಲ್ಲಿ ಮಾಡಲ್ಲ ಅನ್ನೋ ತರಕ್ಕಿಲ್ಲ, ಸ್ಮಾಲ್ ಲೇಸ್ ಎಲ್ಲಿ ನೆಸೆಸರಿ ಇದೆಯೋ ಅಲ್ಲಿ ಮಾತ್ರ. ಆದರೆ ಮೇನ್ ಫಂಕ್ಷನ್ ಇದು ಯೂಸ್ ಆಗುವಂಥದ್ದು ಸ್ಮಾಲ್ ಪ್ರೊಡಕ್ಷನ್ ಅಲ್ಲಿ. ಲೋ ಪ್ರಾಡಕ್ಟಿವಿಟಿ, ಮನುಷ್ಯನ ಮುಖಾಂತರ ಆಗುವಂತಹ ವರ್ಕ್ ಆಗಿರೋದ್ರಿಂದ ಆಟೋಮೆಟಿಕ್ ಆಗಿ ವರ್ಕ್ ಏನಾಗುತ್ತೆ, ಸ್ಲೋ ಆಗುತ್ತೆ, ಪ್ರೊಡಕ್ಷನ್ ಸಹ ಸ್ಲೋ ಆಗುತ್ತೆ. ಸ್ಕಿಲ್ಡ್ ಲೇಬರ್ ರಿಕ್ವೈರ್ಡ್. ಇದನ್ನ ಸ್ಪ್ರೆಡ್ ಮಾಡ್ಬೇಕಂದ್ರೆ, ಯಾಕೆ ಅಂದ್ರೆ ಸ್ಕಿಲ್ಸ್ ಇರ್ಬೇಕಂದ್ರೆ ಅವನು ಫ್ಯಾಬ್ರಿಕ್ ಅಲೈನ್ಮೆಂಟ್ ಚೆಕ್ ಮಾಡ್ಕೋಬೇಕು, ಟೆನ್ಷನ್ ಚೆಕ್ ಮಾಡ್ಕೋಬೇಕು, ಮತ್ತೆ ಕರೆಕ್ಟಾಗಿ ಸ್ಪ್ರೆಡ್ ಆಗ್ತಿದ್ಯಾ ಅಂತ ಚೆಕ್ ಮಾಡ್ಕೋಬೇಕು, ಫ್ಯಾಬ್ರಿಕ್ ಫಾಲ್ಟ್ಸ್ ಇದ್ರೆ ಐಡೆಂಟಿಫೈ ಮಾಡಬೇಕು. ಇದನ್ನೆಲ್ಲ ಅವನೇ ಮಾಡಬೇಕಾಗಿರೋದ್ರಿಂದ ಅವನಿಗೆ ಯಾವುದು ನೆಸೆಸರಿ ಅಂತ ಹೇಳ್ತಾರೆ, ಸ್ಕಿಲ್ಡ್ ಲೇಬರ್ ರಿಕ್ವೈರ್ಡ್. ಅದ್ರ ಬಗ್ಗೆ ನಾಲೆಡ್ಜ್ ಇರೋನೇ ಅದನ್ನ ಆಪರೇಟ್ ಮಾಡೋಕೆ ಬೇಕು. ಇದು ಹೇಗೆ ಆಪರೇಟ್ ಮಾಡ್ತಾರೆ ಅಂತ ನೋಡ್ತೀರಾ? ಒಂದು ವಿಡಿಯೋ ತೋರಿಸ್ತೀನಿ, ಅದ್ರಲ್ಲಿ ಗೊತ್ತಾಗುತ್ತೆ ನಿಮಗೆ ಹೇಗಿರುತ್ತೆ ಸ್ಪ್ರೆಡಿಂಗ್ ಮಿಷಿನ್ ಅಂತ ಹೇಳಿ ಅಂತ. ನೋಡಿದ್ರಲ್ವಾ ಹೇಗೆ ಫ್ಯಾಬ್ರಿಕ್ನ ಸ್ಪ್ರೆಡ್ ಮಾಡ್ತಾ ಇದ್ರು ಅಂತ ಹೇಳಿ ಅಂತ. ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿದ್ರಲ್ವಾ, ಅವ್ರ ಜೊತೆಗೆ ಇಬ್ರು ಸ್ಕಿಲ್ಡ್ ಆಪರೇಟರ್ಸ್ ಇದ್ರು, ಅದ್ರ ಜೊತೆಗೆ ಆ ಮಿಷಿನ್ ಮೂವ್ ಆಗ್ತಾ ಇತ್ತು, ಅವರು ಆ ಮಿಷಿನ್ನ ಮ್ಯಾನ್ಯುವಲಿ ಮೂವ್ ಮಾಡ್ತಾ ಇದ್ರು. ಗೊತ್ತಾಯ್ತಲ್ವಾ ಮ್ಯಾನ್ಯುವಲ್ ಸ್ಪ್ರೆಡಿಂಗ್ ಮಿಷಿನ್ ಅಂದ್ರೆ ಏನಂತ ಹೇಳಿ ಅಂತ. ಈಗ ಇನ್ನೊಂದು ಮೆಥಡ್ ಇದೆ, ಯಾವ್ದು ಹೇಳಿ, ಕಂಪ್ಯೂಟರೈಸ್ಡ್ ಸ್ಪ್ರೆಡಿಂಗ್ ಮಿಷಿನ್ ಆರ್ ಆಟೋಮೆಟಿಕ್ ಸ್ಪ್ರೆಡಿಂಗ್ ಮಿಷಿನ್. ಇದರಲ್ಲಿ ಜನರಲ್ ಆಗಿ ನೀವು ತಿಳ್ಕೊಳಕ್ ಏನಿದೆ ಅಂದ್ರೆ, ಆ ಮಿಷಿನ್ ಅಲ್ಲಿ ಏನ್ ವರ್ಕ್ ಮಾಡ್ತಿರೋ ಅದಕ್ಕೆ ಆಪೋಸಿಟ್ ಫಂಕ್ಷನ್ಸ್ ಅಷ್ಟೇ. ಅದರಲ್ಲಿ ಎಲ್ಲ ಮ್ಯಾನ್ಯುವಲ್ ವಿತ್ ದ ಹೆಲ್ಪ್ ಆಫ್ ದ ಮೆಕ್ಯಾನಿಕಲ್ ಅಸಿಸ್ಟೆನ್ಸ್. ಹಿಯರ್ ಇಟ್ ಈಸ್ ಆಲ್ ದ ಫಂಕ್ಷನ್ಸ್ ಆರ್ ಪರ್ಫಾರ್ಮ್ಡ್ ಬೈ ಮಿಷಿನ್ ಓನ್ಲಿ. The advent of microprocessor control has enabled the development of more automatic function on spreading machines. ಇದರಲ್ಲಿ ಹೇಗೆ ವರ್ಕ್ ಆಗುತ್ತಪ್ಪ ಅಂದ್ರೆ, ಅಡ್ವೆಂಟ್ ಆಫ್ ಮೈಕ್ರೋ ಪ್ರೊಸೆಸರ್ ಚಿಪ್ಸ್. ಈಗ ನಿಮ್ಮ ಮೊಬೈಲಲ್ಲೆಲ್ಲ ಹೇಗೆ ವರ್ಕ್ ಮಾಡ್ತಿದೆ ಅಲ್ವಾ, ಆ ಥರ ಚಿಪ್ಸ್ ಇದ್ರೆ ಆಟೋಮೆಟಿಕ್ ಆಗಿ ಎಲ್ಲ ಫಂಕ್ಷನ್ಸು ಏನು ಕಂಟ್ರೋಲ್ ಮಾಡುತ್ತೆ, ಮಿಷಿನ್ನೇ ಕಂಟ್ರೋಲ್ ಮಾಡುವಂಥದ್ದು. ಡೆವಲಪ್ಮೆಂಟ್ ಆಫ್ ಮೋರ್ ಆಟೋಮೆಟಿಕ್ ಫಂಕ್ಷನ್ ಆನ್ ಸ್ಪ್ರೆಡಿಂಗ್ ಮಿಷಿನ್. ಸ್ಪ್ರೆಡಿಂಗ್ ಮಿಷಿನ್ಸ್ ಕ್ಯಾರಿ ದ ಪೀಸ್ ಆಫ್ ಫ್ಯಾಬ್ರಿಕ್ ಫ್ರಮ್. ಸ್ಪ್ರೆಡಿಂಗ್ ಅಂದ್ರೆ ಏನಂತ ಗೊತ್ತು, ಅದ್ರದ್ದು ಮೇನ್ ಫಂಕ್ಷನ್ ಏನಿದೆ ಅಂದ್ರೆ ಫ್ಯಾಬ್ರಿಕ್ನ ಒನ್ ಎಂಡಿಂದ ಇನ್ನೊಂದು ಎಂಡಿಗೆ ಸ್ಪ್ರೆಡ್ ಮಾಡೋದು. ಮೆಷಿನ್ಸ್ ಆರ್ ಯೂಸ್ಡ್ ಇನ್ ಅನ್ವೈಂಡಿಂಗ್ ಆಫ್ ಲಾರ್ಜ್ ರೋಲ್ಸ್. ಇದ್ರ ಕೆಲಸ ಏನಂದ್ರೆ, ರೋಲ್ ಆಗಿರುವಂತಹ ಫ್ಯಾಬ್ರಿಕ್ನ ಏನ್ ಮಾಡುವಂಥದ್ದು, ಅನ್ವೈಂಡ್ ಮಾಡುವಂಥದ್ದು, ಓಪನ್ ಮಾಡಿ ಯಾವ್ದ್ರ ಮೇಲೆ ಹಾಕುವಂಥದ್ದು, ಕಟ್ಟಿಂಗ್ ಟೇಬಲ್ ಮೇಲೆ. ಏನಕ್ಕೋಸ್ಕರ ಅಂದ್ರೆ, ಟು ಕಟ್ ದ ಫ್ಯಾಬ್ರಿಕ್. ಎಲ್ಲಿ ಯೂಸ್ ಮಾಡ್ತಾರೆ ಇದನ್ನ, ಇನ್ ಎ ಗಾರ್ಮೆಂಟ್ ಇಂಡಸ್ಟ್ರಿ.
ಆಟೋಮೆಟಿಕ್ ರೋಲ್ ಟರ್ನಿಂಗ್ ಅರೇಂಜ್ಮೆಂಟ್ ಫಾರ್ ಫೇಸ್ ಟು ಬ್ಯಾಕ್ ಲೇ. ಕೆಲವೊಂದು ಫ್ಯಾಬ್ರಿಕ್ನ ಹೇಗೆ ಮಾಡಿರುತ್ತೆ ಅಂದರೆ ಫೇಸ್ ಟು ಫೇಸ್ ಪ್ರಿಂಟೆಡ್ ಏನಾದರೂ ಫ್ಯಾಬ್ರಿಕ್ ಇರುತ್ತಲ್ಲ, ಆಗ ನೀವು ಬಟ್ಟೆನ ಯೂಶಲಿ ಕ್ಲಾಸಲ್ಲಿ ಪ್ರಿಂಟೆಡ್ ಫ್ಯಾಬ್ರಿಕ್ನ ಕಟ್ ಮಾಡಬೇಕಾದ್ರೆ ಸೇಮ್ ಸ್ಲೀವ್ ಎರಡು ಕಟ್ ಮಾಡ್ಬೇಕಂತಂದಾಗ ನೀವೇನು ಮಾಡ್ತೀರಾ, ಫೇಸ್ ಟು ಫೇಸ್ ಹಾಕೊಂಡು ಕಟ್ ಮಾಡ್ತಿರಲ್ಲ, ಅದೇ ಪ್ರೊಸೀಜರು ಸ್ಪ್ರೆಡ್ಡಿಂಗಲ್ಲಿ ಆ ಥರ ಫ್ಯಾಬ್ರಿಕ್ನ ಕಟ್ ಮಾಡಬೇಕಾದ್ರೆ ನೀವು ಅದೇ ಪ್ರೊಸೀಜರಲ್ಲಿ ನೀವು ಲೇ ಮಾಡಬೇಕಾಗುತ್ತೆ. ಆ ಕೆಲಸನ ಯಾವ್ದು ಮಾಡುತ್ತೆ, ಮಿಷಿನ್. ಆಟೋಮೆಟಿಕ್ ರೋಲ್ ಟರ್ನಿಂಗ್ ಅರೇಂಜ್ಮೆಂಟ್ ಫಾರ್ ಫೇಸ್ ಟು ಬ್ಯಾಕ್ ಲೇ. ಒಂದು ಹಾಕಾಯ್ತು ಮತ್ತೆ ಅದ್ರ ಮೇಲೆ ಇನ್ನೊಂದು ಲೇ ಮಾಡ್ಬೇಕಂತಂದಾಗ ಆಟೋಮೆಟಿಕ್ ಲೆವೆಲಿಂಗ್ ಡಿವೈಸ್. ಈಚ್ ಎಡ್ಜು ಅಲೈನ್ ಆಗ್ಬೇಕಲ್ಲ, ಒಂದೇ ತರಕ್ಕಿರ್ಬೇಕಲ್ಲ, ಅದನ್ನ ಯಾರು ಮಾಡುತ್ತೆ, ಮಿಷಿನ್. ಆಟೋಮೆಟಿಕ್ ಟೆನ್ಷನಿಂಗ್ ಡಿವೈಸ್ ಟು ಕಂಟ್ರೋಲ್ ದ ಫ್ಯಾಬ್ರಿಕ್ ಟೆನ್ಷನ್. ಫ್ಯಾಬ್ರಿಕ್ ಟೆನ್ಷನ್ ಎಲ್ಲ ಕಡೆನೂ ಈಗ ಮ್ಯಾನ್ಯುಲಿ ಆಪರೇಟ್ ಮಾಡುವಾಗ ಒಬ್ಬ ಒಂಥರಕ್ಕೆ ಫ್ಯಾಬ್ರಿಕ್ನ ಲೇ ಮಾಡಿದ್ರೆ ಇನ್ನೊಬ್ರು ಆ ಥರ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇದು ಮಿಷಿನ್ ಹೆಲ್ಪಿಂದ ಆಗೋದ್ರಿಂದ ಇದರಲ್ಲಿ ಈಕ್ವಲ್ ಟೆನ್ಷನ್ನ ಮೇಂಟೈನ್ ಮಾಡ್ಬೋದು. ಆಟೋಮೆಟಿಕ್ ಕಟಿಂಗ್ ಡಿವೈಸ್ ಟು ಕಂಟ್ರೋಲ್ ದ ಫ್ಯಾಬ್ರಿಕ್ ಟೆನ್ಷನ್. ಇದು ಏನ್ ಮಾಡುತ್ತೆ, ಕಟಿಂಗ್ ಡಿವೈಸ್ ಲಾಸ್ಟಲ್ಲಿ ಎಂಡಲ್ಲಿ ಮುಗಿತು ಅದ್ರ ವರ್ಕ್ ಅಂತಂದಾಗ ಆಗ ಆಟೋಮೆಟಿಕ್ ಕಟಿಂಗ್ ಡಿವೈಸು ಸಹ ಇರುತ್ತೆ ಇದರಲ್ಲಿ. ಆಟೋಮೆಟಿಕ್ ಲೇ ಹೈಟ್ ಸೆನ್ಸರ್. ಒಂದು ಮಿಷಿನ್ ಸ್ಪ್ರೆಡ್ ಒಂದು ಟೈಪ್ ಆಫ್ ಫ್ಯಾಬ್ರಿಕ್ ಸ್ಪ್ರೆಡ್ ಆಗಬೇಕಂದ್ರೆ ಅದಕ್ಕೆ ಸ್ಪೆಸಿಫಿಕ್ಸ್ ಲೇಯರ್ಸ್ನ ಸ್ಪ್ರೆಡ್ ಮಾಡಬೇಕು ಅನ್ನೋದೇ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಕಾಟನಿಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆ, ಕಾಟನಿಗೆ 10 ಲೇಯರ್ ಬೇಕಾಗಿದ್ರೆ ಅದೇ ಲಿನನಿಗೆ ಎಷ್ಟು ಲೇಯರ್ ನಾವು ಸ್ಪ್ರೆಡ್ ಮಾಡ್ಬೋದು, 7ಗೆ ಅದು ಸ್ಟಾಪ್ ಆಗ್ಬೋದು. ಆ ರೀತಿ ಒಂದು ಸ್ಟ್ಯಾಂಡರ್ಡ್ ಹೈಟ್ ಫಿಕ್ಸ್ ಆಯ್ತು ಅಂದಮೇಲೆ ಅದೇನಾಗುತ್ತೆ ಅಂದರೆ ಆಟೋಮೆಟಿಕ್ ಲೇ ಹೈಟ್ ಸೆನ್ಸರ್. ಇಷ್ಟು ಕೆಪಾಸಿಟಿ ಮುಗೀತು ಅಂತ. ಈಗ ಫಾರ್ ಎಕ್ಸಾಂಪಲ್ ನೀವು ವಾಷಿಂಗ್ ಮಿಷಿನಿಗೆ ಬಟ್ಟೆನ ವಾಶ್ ಮಾಡಕ್ಕೆ ಹಾಕಿದಾಗ ಅದು ಇಂಡಿಕೇಟ್ ಮಾಡಲ್ವಾ, ಇದು ಓವರ್ಲೋಡ್ ಆಯಿತು, ಇದು ವರ್ಕ್ ಆಗ್ತಾ ಇಲ್ಲ ಅನ್ನೋ ಥರಕ್ಕೆ. ಹಾಗೆ ಇದು ಕೆಪಾಸಿಟಿ ಎಷ್ಟಿದೆಯೋ ಅಷ್ಟಕ್ಕಷ್ಟೇ ಅದು ತಗೊಳುತ್ತೆ. ಪ್ರೋಗ್ರಾಮೇಬಲ್ ಲೇ ಲೆಂತ್, ಪ್ಲೇ ಹೈಟ್. ಆಟೋಮೆಟಿಕ್ ಆಗಿ ಲೇ ಲೆಂತ್ ಎಷ್ಟಿರ್ಬೇಕಂತ ಅಲ್ಲೇ ಗೊತ್ತಾಗ್ಬಿಡುತ್ತೆ, ಅದ್ರದ್ದು ಹೈಟ್ ಸಹ ಎಷ್ಟಿರ್ಬೇಕಂತ ಗೊತ್ತಾಗುತ್ತೆ. ನಾವು ಎಷ್ಟೇ ಮಾಡಿದ್ರು ಅದು ತಗೊಳಲ್ಲ. ಆಟೋಮೆಟಿಕ್ ಲೋಡಿಂಗ್ ಅಂಡ್ ಅನ್ಲೋಡಿಂಗ್ ಡಿವೈಸ್ ಫಾರ್ ಫ್ಯಾಬ್ರಿಕ್ ರೋಲ್ಸ್. ಈಗ ಲೋಡಿಂಗ್ ಅನ್ಲೋಡಿಂಗ್ ಅಂದ್ರೆ ಏನು, ಈಗ ಫ್ಯಾಬ್ರಿಕ್ ರೋಲ್ಸ್ ಬೇಕು ಏನಕ್ಕೆ, ಸ್ಪ್ರೆಡ್ ಮಾಡೋಕ್ಕೆ. ಆ ಮಿಷಿನಿಗೆ ಹಾಕ್ಬೇಕಲ್ವಾ, ಅದೇ ಅದನ್ನ ತಗೊಳುತ್ತೆ. ಮತ್ತೆ ಖಾಲಿ ಆದಾಗ ಖಾಲಿ ಮಾಡೋದು ಸ್ಪ್ರೆಡ್ ಮಾಡಿ ಖಾಲಿ ಮಾಡುತ್ತೆ. ಅನ್ಲೋಡಿಂಗು, ಲೋಡಿಂಗ್ ಅಂದ್ರೆ ನಾವು ಸ್ಪ್ರೆಡ್ ಮಾಡುವಾಗ ತಗೊಳ್ಳುವಂಥದ್ದು. ಇಟ್ ಗಿವ್ಸ್ ಆಡಿಬಲ್ ಸಿಗ್ನಲ್. ನಾವು ಏನೇ ಒಂದು ವರ್ಕ್ ಮಾಡ್ತಿದೀವಿ ಅಂತಂದಾಗ ಒಂದು ಮಿಷಿನ್ ಹೆಲ್ಪಿಂದ ಅದು ವರ್ಕ್ ಆಗ್ತಿದೆ ಅಂತಂದ್ರೆ ಅದರಿಂದ ಏನಾಗುತ್ತೆ, ರೀಚ್ಡ್ ದ ಸೆಲೆಕ್ಟೆಡ್ ನಂಬರ್ ಆರ್ ಹ್ಯಾಸ್ ಕಮ್ ಟು ಅನ್ ಎಂಡ್ ಆಫ್ ಎಲ್ಲ ಸಿಗ್ನಲ್ಸ್ ಕೊಡುತ್ತೆ. ಆಡಿಬಲ್ ಸಿಗ್ನಲ್ಸ್ ಅಂದ್ರೆ ಯಾವುದೋ ಒಂದು ಮಿಷಿನ್ ನೀವು ವರ್ಕ್ ಮಾಡ್ತಿದ್ದೀರಾ ಅಂತಂದಾಗ ಅದ್ರದ್ದು ಕೆಪಾಸಿಟಿ ಇಲ್ಲ ಅಥವಾ ನಾವೇನೋ ಒಂದು ಮಾಡಿಲ್ಲ ಅಂದಾಗ ಎಲ್ಲದಕ್ಕೂ ಅದು ಸಿಗ್ನಲ್ ಕೊಡ್ತಾ ಹೋಗುತ್ತೆ. ನೀವು ಆ ಸಿಗ್ನಲ್ ಬೇಸಿಸ್ ಮೇಲೆ ಈಗ ಫಾರ್ ಎಕ್ಸಾಂಪಲ್ ಕಾರ್ ಡ್ರೈವ್ ಮಾಡುವಾಗ ನೀವು ಬೆಲ್ಟ್ ಹಾಕ್ಲಿಲ್ಲ ಅಂದ್ರೆ ಹೇಗೆ ಸಿಗ್ನಲ್ ಕೊಡುತ್ತೋ ಹಾಗೆ ಈ ಮಿಷಿನ್ ಅಲ್ಲಿ ಎಲ್ಲಾ ಫಂಕ್ಷನ್ಸ್ಗೆ ಅದು ಸಿಗ್ನಲ್ ಕೊಡುತ್ತೆ. ಅಂದ್ರೆ ನೀವು ಏನೋ ಒಂದು ಅಡ್ಜಸ್ಟ್ ಮಾಡೋದು ಬಿಟ್ಟಿರ್ತೀರಾ ಅಂತ ಟೈಮಲ್ಲಿ ಇದು ಆಡಿಬಲ್ ಸಿಗ್ನಲ್ಸ್, ಅದ್ರದ್ದು ವಾಲ್ಯೂಮ್ ಇಂದ ಬೀಪ್ ಸೌಂಡ್ ಇರ್ಬೋದು. ಹೀಗೆ ಸ್ಪ್ರೆಡ್ಡಿಂಗ್ ಸ್ಪೀಡ್ ಅಪ್ ಟು 140 ಮೀಟರ್ ಪರ್ ಮಿನಿಟ್. ಒಂದು ನಿಮಿಷಕ್ಕೆ ಎಷ್ಟು ಸ್ಪ್ರೆಡ್ ಮಾಡುತ್ತೆ ಫ್ಯಾಬ್ರಿಕ್ನ, 140 ಮೀಟರ್ ಪರ್ ಮಿನಿಟ್ ಆರ್ 100 to 150 yards. ಆಟೋಮೆಟಿಕ್ ಲೋಡಿಂಗ್ ಅಂಡ್ ಅನ್ಲೋಡಿಂಗ್ ಡಿವೈಸ್ ಫಾರ್ ಫ್ಯಾಬ್ರಿಕ್ ರೋಲ್ಸ್. ಆಲ್ರೆಡಿ ಹೇಳಿದೆ, ಆಟೋಮೆಟಿಕ್ ಲೋಡಿಂಗು ಅನ್ಲೋಡಿಂಗ್ ಏನಂದ್ರೆ, ಲೋಡಿಂಗ್ ಅಂದ್ರೆ ಸ್ಪ್ರೆಡ್ ಮಾಡೋಕೆ ಫ್ಯಾಬ್ರಿಕ್ ನ ತಗೊಳ್ಳೋ ಅಂಥದ್ದು, ಅನ್ಲೋಡಿಂಗ್ ಅಂದ್ರೆ ತಗೊಂಡಿರೋ ಫ್ಯಾಬ್ರಿಕ್ ನ ಸ್ಪ್ರೆಡ್ ಮಾಡೋ ಅಂಥದ್ದು. ಇಟ್ ಕಮ್ಸ್ ಟು ದ ಎಂಡ್ ಆಫ್ ಪೀಸ್ ಆಫ್ ಫ್ಯಾಬ್ರಿಕ್. ಲಾಸ್ಟ್ಗೆ ಎಂಡ್ ಅಲ್ಲಿ ಏನಾಗುತ್ತೆ, ಇಟ್ ಕಮ್ಸ್ ಟು ದ ಎಂಡ್ ಆಫ್ ಎ ಫ್ಯಾಬ್ರಿಕ್ ರೋಲ್ಸ್. ಯಾವಾಗ ಎಂಡ್ ಆಗುತ್ತೆ ಆಗ ಆಟೋಮೆಟಿಕ್ ಆಗಿ ಅದೇ ಅದನ್ನ ಏನ್ ಮಾಡ್ಕೊಳ್ಳುತ್ತೆ, ಲೋಡ್ ಮಾಡ್ಕೊಳ್ಳುತ್ತೆ. ಇದು ಮಿಷಿನ್ ಮೆಕ್ಯಾನಿಸಮ್. ಆಟೋಮೆಟಿಕ್ ಎಡ್ಜ್ ಕಟ್ಟರ್ ಇರುತ್ತೆ ನೋಡಿ, ಇಲ್ಲಿ ಫ್ಯಾಬ್ರಿಕ್ ಫೀಡ್ ರೋಲರ್ ಇದೆ, ಇಲ್ಲೇ ಫ್ಯಾಬ್ರಿಕ್ ನ ಫೀಡ್ ಮಾಡುವಂಥದ್ದು ಅಂದ್ರೆ ಸ್ಟಾರ್ಟಿಂಗ್ ಸ್ಟೇಜ್ ಇದು. ಆಟೋಮೆಟಿಕ್ ಕಟಿಂಗ್ ಡಿವೈಸ್, ಇಲ್ಲಿ ಆಟೋಮೆಟಿಕ್ ಆಗಿ ಕಟ್ ಆಗುತ್ತೆ. ಮತ್ತೆ ಮ್ಯಾನ್ಯುವಲ್ ಟ್ರಾವರ್ಸ್ ವಿತ್ ಎ ಗ್ರಿಪ್, ಹಿಡ್ಕೊಳಕ್ಕೆ ಸಪೋರ್ಟ್ ಆಗಿ ಜೊತೆಗಿತ್ತಂದಾಗ. LCD ಟಚ್ ಪ್ಯಾನಲ್ ನೋಡಿ, ಅದೇ ಟಚ್ ಪ್ಯಾನಲ್ ಅಲ್ಲೇ ಡಿಸ್ಪ್ಲೇ ಆಗ್ತಾ ಇರುತ್ತೆ. ನಾವು ಎಷ್ಟು ರೇಷಿಯೋ ಹಾಕಬೇಕು, ಏನಾಗ್ತಿದೆ, ಏನ್ ಮಾಡಬೇಕು, ಇಲ್ಲೇ ಸಿಗ್ನಲ್ ಕೊಡುವಂಥದ್ದು. ಮಿಷಿನ್ನೇ ನಮ್ಗೆಲ್ಲ ಸಿಗ್ನಲ್ ಕೊಡುತ್ತೆ. ಫ್ಯಾಬ್ರಿಕ್ ಸೆಟ್ಟಿಂಗ್ ಬಾರ್, ನಾವು ಫಸ್ಟ್ ಸೆಟ್ ಮಾಡಬೇಕಾದ್ರೆ ಡಬಲ್ ರೋಲರ್ ಫೀಡಿಂಗ್ ಬಕೆಟ್. ಇದು ಮ್ಯಾನ್ಯುವಲ್ ಸ್ಪ್ರೆಡಿಂಗ್ ಮಿಷಿನ್. ಈಗ ಇದು
ಆಟೋಮೆಟಿಕ್ ಸ್ಪ್ರೆಡಿಂಗ್ ಮಿಷಿನು ಇದು ಹೇಗೆ ವರ್ಕ್ ಮಾಡುತ್ತೆ ಅಂತ ನೋಡೋಣ. ನೀವು ಇದೆರಡು ಎರಡು ವಿಡಿಯೋಸ್ ನೋಡಿದ್ರಲ್ವಾ, ಯಾವ್ದು ಹೇಳಿ, ಮ್ಯಾನುವಲ್ ಮತ್ತು ಆಟೋಮೆಟಿಕ್ಕು. ಎರಡರಲ್ಲೂ ಏನು ಡಿಫ್ರೆನ್ಸ್ ಗೊತ್ತಾಯ್ತು ನಿಮಗೆ? ಏನು ನೋಟಿಸ್ ಮಾಡಿದ್ರಿ? ಅಲ್ಲಿ ಯಾರು ಸ್ಪ್ರೆಡ್ ಮಾಡ್ತಾ ಇದ್ರು, ಎಷ್ಟು ಜನ ಇದ್ರು, ಇಲ್ಲಿ ಎಷ್ಟು ಜನ ಇದ್ರು? ಮ್ಯಾನುವಲಲ್ಲಿ ಎಷ್ಟು ಜನ ಇದ್ರು? ಮ್ಯಾನುವಲಲ್ಲಿ 2 ಸ್ಕಿಲ್ಡ್ ಆಪರೇಟರ್ಸ್ ಇದ್ರು. ಆದರೆ ಇಲ್ಲಿ ಏನಾಯ್ತು, ಮಿಷಿನ್ನೇ ಮೂವ್ ಆಗ್ತಾ ಇದ್ದಿದ್ದು, ಅಲ್ಲಿ ಯಾರೂ ಜನ ಇರಲಿಲ್ಲ. ಫಸ್ಟ್ ಏನರಲ್ಲಿ ಸೆಟ್ ಮಾಡಿರ್ತಾರೆ ಅಂದರೆ ಮಿಷಿನಲ್ಲೇ LCD ಪ್ರೊಜೆಕ್ಟರ್ಲಿ ಅದನ್ನು ಸೆಟ್ ಮಾಡಿರ್ತಾರೆ. LCD ಡಿಸ್ಪ್ಲೇಲಿ ಸೆಟ್ ಮಾಡಿಬಿಟ್ಟು ಹಾಗೆ ಬಿಡ್ತಾರೆ. ಅದು ಎಷ್ಟು ಆಗಬೇಕು ಮಿಷಿನಿಗೆ ಫೀಡ್ ಮಾಡೋ ಅಂಥದ್ದು, ಎಷ್ಟು ಲೇಯರ್ ಸ್ಪ್ರೆಡ್ ಆಗಬೇಕು, ಹೇಗೆ ಸ್ಪ್ರೆಡ್ ಆಗಬೇಕು ಅಂತೇಳಿ. ಮುಗಿದ ಮೇಲೆ ಅದೇ ಸೆನ್ಸಾರ್ ಕೊಡುತ್ತೆ, ಅದ್ರ ಪ್ರಕಾರ ಲೇ ಮಾಡೋ ಅಂಥದ್ದು. ಅಡ್ವಾಂಟೇಜಸ್: ಇಟ್ ಗಿವ್ಸ್ ಸಿಗ್ನಲ್ ಫಾರ್ ಈಚ್ ಆಪರೇಷನ್. ನಾವು ಏನೇ ಆಪರೇಷನ್ ಮಾಡ್ತೀವಿ ಅಂದರೆ, ಆಪರೇಷನ್ ಮೀನ್ಸ್ ಇಲ್ಲಿ ಏನೇ ವರ್ಕ್, ಏನೇ ಪ್ರೋಸೆಸ್ ಆಗ್ತಿದೆ ಈ ಮಿಷಿನಲ್ಲಿ ಅಂತಂದರೆ ಇದು ಏನು ಕೊಡುತ್ತೆ, ಸಿಗ್ನಲ್ನ ಕೊಡುತ್ತೆ. ಇಟ್ ವಿಲ್ ಆಟೋಮೆಟಿಕಲಿ ಕಮ್ ಟು ದ ಎಂಡ್ ಆಫ್ ಟೇಬಲ್ ಆ್ಯಂಡ್ ಸೆಟ್ ಅನದರ್ ರೋಲ್ ಇನ್ ದ ಸ್ಪ್ರೆಡಿಂಗ್ ಹೆಡ್ ವೆನ್ ಸ್ಪ್ರೆಡಿಂಗ್ ಆಫ್ ಈಚ್ ರೋಲ್ ಈಸ್ ಫಿನಿಶ್ಡ್. ಏನಾಗುತ್ತೆ ಅಂತಂದರೆ ಇದರಲ್ಲಿ ಒಂದು ಎಡ್ಜ್ಗೆ ಅದು ಎಂಡ್ ಆಯಿತು ಅಂದಮೇಲೆ ಆ ರೋಲು ಆಟೋಮೆಟಿಕ್ ಆಗಿ ಏನು ತಗೊಳುತ್ತೆ, set another role in the spreading head. It is automatically spliced. Spliced means what? Automatically joined. ಈಗ ಒಂದು ಫ್ಯಾಬ್ರಿಕ್ ಕಟ್ ಮುಗೀತು, ಎಂಡ್ ಆಯಿತು, ಆಗ ನೆಕ್ಸ್ಟ್ ಏನಾಗುತ್ತೆ, ಅದೇ ಇನ್ನೊಂದು ಫ್ಯಾಬ್ರಿಕ್ನ ಜೊತೆಗೆ ರೋಲ್ನ ಫ್ಯಾಬ್ರಿಕ್ ಹೊಸ ರೋಲ್ ಹಾಕ್ತೀವಿ, ಆಗ ಏನಾಗುತ್ತೆ, ಅದೇ ಆಟೋಮೆಟಿಕ್ ಆಗಿ ಜಾಯ್ನ್ ಆಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗುತ್ತೆ. Starts new fabric spreading automatically where the last fabric roll has finished. ಏನಾಗುತ್ತೆ, ಲಾಸ್ಟ್ ರೋಲ್ ಫ್ಯಾಬ್ರಿಕ್ ಫಿನಿಶ್ ಆದಮೇಲೆ ಆಟೋಮೆಟಿಕಲಿ ಹೊಸ ರೋಲ್ನ ತಗೊಂಡು ಸ್ಪ್ರೆಡ್ ಮಾಡುತ್ತೆ. ಸ್ಪ್ರೆಡಿಂಗ್ ಹೆಡ್ ಈಸ್ ಐಡೆಂಟಿಫೈಡ್ ಎನಿ ಟೈಪ್ಸ್ ಆಫ್ ಫಾಲ್ಟ್ ಬೈ ಯೂಸಿಂಗ್ ಎ ಸೆನ್ಸಾರ್. ನೀವು ಫ್ಯಾಬ್ರಿಕ್ನ ಲೇ ಮಾಡಬೇಕಾದ್ರೆ ಕೆಲವೊಂದು ಡಿಫೆಕ್ಟ್ಸ್ ಇದ್ರೆ, ಆ ಡಿಫೆಕ್ಟ್ಸ್ ಯಾವುದ್ರಲ್ಲಿ ಡಿಫೆಕ್ಟು, ಫ್ಯಾಬ್ರಿಕಲ್ಲಿ, ಆ ಡಿಫೆಕ್ಟ್ನ ಯಾವ್ದು ಐಡೆಂಟಿಫೈ ಮಾಡುತ್ತೆ, ಮಿಷಿನ್ ಐಡೆಂಟಿಫೈ ಮಾಡಿ ಅದರಲ್ಲಿ ಏನಾದರೂ ಡಿಫೆಕ್ಟ್ಸ್ ಇತ್ತಂದರೆ ಆಟೋಮೆಟಿಕ್ ಆಗಿ ಸ್ಟಾಪ್ ಮಾಡಿ ಆ ಡಿಫೆಕ್ಟ್ ಇರೋ ಪ್ಲೇಸಲ್ಲಿ ಕಟ್ ಮಾಡಿ ನೆಕ್ಸ್ಟ್ ಮುಂದಿನ ಫ್ಯಾಬ್ರಿಕ್ನ ಲೇ ಮಾಡುತ್ತೆ. ಸ್ಪ್ರೆಡಿಂಗ್ ಹೆಡ್ ಈಸ್ ಸ್ಟಾಪ್ಡ್ ಆ್ಯಂಡ್ ಡಿಫೆಕ್ಟಿವ್ ಫ್ಯಾಬ್ರಿಕ್ ಈಸ್ ಕಟ್ ಬೈ ಇಟ್ ಸೆಲ್ಫ್. ಡಿಫೆಕ್ಟ್ ಇದ್ದಾಗ ಹೆಡ್ ಆಟೋಮೆಟಿಕ್ ಆಗಿ ಸ್ಟಾಪ್ ಆಗುತ್ತೆ, ಆಮೇಲೆ ಏನಾಗುತ್ತೆ, ಅದೇ ಹೊಸದಾಗಿ ಕಟ್ ಬೈ ಇಟ್ ಸೆಲ್ಫ್ ಕಟ್ ಮಾಡಿ ಮತ್ತೆ ಹೊಸದಾಗಿ ಜಾಯಿನ್ ಮಾಡ್ಕೊಳ್ಳೋಂಥದ್ದು. ಎನಿ ಟೈಪ್ ಆಫ್ ಫ್ಯಾಬ್ರಿಕ್ ಕ್ಯಾನ್ ಬಿ ಸ್ಪ್ರೆಡ್. ಇದರಲ್ಲಿ ಯಾವ ಥರ ಫ್ಯಾಬ್ರಿಕ್ಕು, ಥಿಕ್ ಫ್ಯಾಬ್ರಿಕ್ಕು, ತಿನ್ನು, ಓವನ್ನು, ನಿಟ್ಟೆಡ್ ಅಂತಿಲ್ಲ, ಯಾವ ರೀತಿ ಫ್ಯಾಬ್ರಿಕ್ ಬೇಕಾದರೂ ನಾವು ಲೇ ಮಾಡ್ಬೋದು. ಎನಿ ಕೈಂಡ್ಸ್ ಆಫ್ ಲೇ ಕ್ಯಾನ್ ಬಿ ಮೇಡ್.
ಲೇಯಲ್ಲೂ ಸಹ ಬೇರೆ ಬೇರೆ ಥರ ಲೇ ಇದೆ. ಅದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಕಲಿತೀರಾ. ಸ್ಟೆಪ್ಡ್ ಆ್ಯಂಡ್ ಫ್ಲಾಟ್ ಸ್ಪ್ರೆಡ್ ಅಂತ ಹೇಳಿ ಅಂತ ಯಾವ ಥರ ಲೇ ಇದ್ರೂ ಈ ಸ್ಪ್ರೆಡಿಂಗ್ ಮಿಷಿನಲ್ಲಿ ಮಾಡ್ಬೋದು ಅಂತ ಹೇಳ್ತಾರೆ. ನೀಡ್ಸ್ ಲೆಸ್ ಟೈಮ್ ಫಾರ್ ಫ್ಯಾಬ್ರಿಕ್ ಸ್ಪ್ರೆಡಿಂಗ್. ಎಲ್ಲ ಫಂಕ್ಷನ್ಸು ಮಿಷಿನಿಗೂ ಮನುಷ್ಯನಿಗೂ ವ್ಯತ್ಯಾಸ ಇದೆ ತಾನೆ. ಯಾವುದ್ರಲ್ಲಿ ಫಾಸ್ಟ್ ಆಗೋವಂಥದ್ದು ವರ್ಕು ಮಿಷಿನಲ್ಲಿ. ಆಟೋಮೆಟಿಕ್ ಆಗಿ ಸ್ಪ್ರೆಡಿಂಗ್ ಮಿಷಿನ್ ಯಾವಾಗ ಯೂಸ್ ಮಾಡ್ತೀವೋ ಆಗ ಅದು ಬೇಗ ಮುಗ್ದೋಗುತ್ತೆ ವರ್ಕು. ಸೊ ಇಟ್ ನೀಡ್ಸ್ ಲೆಸ್ ಟೈಮ್ ಟು ಸ್ಪ್ರೆಡ್. ನೀಡ್ಸ್ ಲೆಸ್ ಲೇಬರ್ ಕಾಸ್ಟ್. ಇದರಲ್ಲಿ ಜನ ಬೇಕಾಗಿತ್ತಾ ಯಾರಾದರೂ? ಓನ್ಲಿ ಒನ್ ಪರ್ಸನ್ ಈಸ್ ನೆಸೆಸರಿ. ಏನಕ್ಕೆ? ಟು ಆಪರೇಟ್ ದ ಮಿಷಿನ್ ಅಷ್ಟೇ. ಆದರೆ ಅಲ್ಲಿ ಅದು ಜೊತೆಗೆ ನಿಂತ್ಕೊಂಡಿರಬೇಕು. ಈ ಮಿಷಿನ್ ಏನು ಕೆಲಸ ಮಾಡುತ್ತೋ ಆ ಕೆಲಸ ಮನುಷ್ಯನೇ ಮಾಡಬೇಕಾಗತ್ತೆ. ಡಿಸ್ಅಡ್ವಾಂಟೇಜಸ್. ಎಲ್ಲದರಲ್ಲೂ ಉಪಯೋಗ ಅನ್ನೋದೇ ಒಂದೇ ಇರಲ್ಲ. ನೀವು ಏನು ತಗೊಂಡ್ರು ಕೆಲವೊಂದರಿಂದ ಉಪಯೋಗ ಇರುತ್ತೆ, ಕೆಲವೊಂದರಿಂದ ಡಿಸ್ಅಡ್ವಾಂಟೇಜಸ್ಸು ಇರುತ್ತೆ, ಅನಾನುಕೂಲನೂ ಇರುತ್ತೆ. ಇಟ್ ಈಸ್ ವೆರಿ ಇಷ್ಟು ಕೆಲಸ ಮಾಡುತ್ತೆ ಅಂದರೆ ಅದು ಅಷ್ಟು ಈಸಿಯಾಗಿ ಏನು ನಮ್ಗೆ ಸಿಕ್ಕಿರಲ್ಲ. ಅದಕ್ಕೆ ಏನು ಬೇಕಾಗಿರುತ್ತೆ? ದುಡ್ಡು. ಜಾಸ್ತಿ ದುಡ್ಡು ಕೊಟ್ಟಷ್ಟು ಮಿಷಿನು ಚೆನ್ನಾಗಿರೋ ಸಿಗುತ್ತೆ. ಇಟ್ ಈಸ್ ವೆರಿ ಎಕ್ಸ್ಪೆನ್ಸಿವ್. ಸೊ ದಟ್ ದ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಈಸ್ ಹೈ. ಈ ಮಿಷಿನ್ನ ನಾವು ಪರ್ಚೇಸ್ ಮಾಡಬೇಕಂತಂದ್ರೆ ಏನು ಬೇಕಾಗಿರುತ್ತೆ? ಜಾಸ್ತಿ ಅಮೌಂಟ್ ಬೇಕು. ಅದಕ್ಕೋಸ್ಕರ ಇದನ್ನ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿನಲ್ಲಿ ವೇರ್ ದೇರ್ ಈಸ್ ಎ ಲಾರ್ಜ್ ಪ್ರೊಡಕ್ಷನ್ ದಿಸ್ ಟೈಪ್ ಆಫ್ ಮಿಷಿನ್ ಈಸ್ ಯೂಸ್ಡ್. ಸ್ಕಿಲ್ಫುಲ್ ಆಪರೇಟರ್. ಈಗ ನಿಮಗೆ ಸಡನ್ ಆಗಿ ಮಿಷಿನ್ನ ಆಪರೇಟ್ ಮಾಡಿ ಅಂತ ಕೊಟ್ಟರೆ ನಿಮ್ಗೆ ಆಪರೇಟ್ ಮಾಡೋಕ್ಕಾಗುತ್ತಾ? ಇದನ್ನ ಆಪರೇಟ್ ಮಾಡೋಕೆ ಅದ್ರ ಬಗ್ಗೆ ನಾಲೆಡ್ಜ್ ಇರೋರಾಗಬೇಕು. ಸ್ಕಿಲ್ಫುಲ್ ಆಪರೇಟರ್ ಈಸ್ ನೀಡೆಡ್ ಟು ಆಪರೇಟ್ ದಿಸ್ ಟೈಪ್ ಆಫ್ ಮಿಷಿನ್. ಸ್ಪೆಷಲೈಸ್ಡ್ ಸ್ಕಿಲ್ ಆ್ಯಂಡ್ ಎಕ್ವಿಪ್ಮೆಂಟ್ ಈಸ್ ನೆಸೆಸರಿ. ಸುಮ್ಮನೆ ಯಾರೋ ಎಲ್ಲಾದರೂ ಮಾಡೋಕ್ಕಾಗಲ್ಲ. ಅದಕ್ಕೆ ಏನು ಬೇಕಾಗಿರುತ್ತೆ? ಸ್ಪೆಷಲೈಸ್ಡ್ ಸ್ಕಿಲ್ ಆ್ಯಂಡ್ ಎಕ್ವಿಪ್ಮೆಂಟ್ಸ್. ಮೇಂಟೆನೆನ್ಸ್ ಕಾಸ್ಟ್ ಈಸ್ ವೆರಿ ಹೈ. ಇದನ್ನ ಮೇಂಟೈನ್ ಮಾಡ್ಬೇಕಂತಂದ್ರೆ ಏನೇನು ಮೇಂಟೈನ್ ಮಾಡೋಕ್ಕಿರುತ್ತೆ? ಯೂಶಲಿ ಮಿಷಿನ್ಸಿಗೆ ಏನು ಮೇಂಟೆನೆನ್ಸ್ ಕಾಸ್ಟ್ ಇರುತ್ತೆ? ಪವರ್ ಇರ್ಬೋದು, ಎಲೆಕ್ಟ್ರಿಸಿಟಿ ಪವರ್ ಅಂದರೆ ಅದನ್ನ ಹ್ಯಾಂಡ್ಲ್ ಮಾಡುವಂತಹ ಪರ್ಸನ್, ಮತ್ತೆ ಕೆಲವೊಂದು ಕಂಡೀಷನ್ಸ್ ಇರುತ್ತೆ ಹೀಗೆ ಯೂಸ್ ಮಾಡ್ಬೇಕನ್ನೋ ಥರಕ್ಕೆ. ಈಗ ಎರಡು ಮಿಷಿನ್ ಬಗ್ಗೆ ತಿಳ್ಕೊಂಡ್ರಿ ಅಲ್ವಾ? ಮ್ಯಾನ್ಯುವಲ್ ಆ್ಯಂಡ್ ಆಟೋಮೆಟಿಕ್ ಆರ್ ಕಂಪ್ಯೂಟರೈಸ್ಡ್ ಮಿಷಿನ್. ಅದ್ರ ರಿಲೇಟೆಡ್ ಒಂದು ಸ್ವಲ್ಪ ಕ್ವಶನ್ ಕೇಳಲ್ಲ, ಏನು ತಿಳ್ಕೊಂಡಿದ್ದೀರಾ ಅಂತ ಅರ್ಥ ಮಾಡ್ಕೊತೀನಿ. ನೀವಿಗೆ ಏನು ಗೊತ್ತಾಗಿದೆ ಇದ್ರ ಬಗ್ಗೆ ಅಂತ. The two methods of spreading the cloth on cutting table are manual and individual method, manual and computerized method, power and computerized method, manual and hand operated method. ಯಾವ್ಯಾವ ಮೆಥಡ್ ಬಗ್ಗೆ ನೀವು ತಿಳ್ಕೊಂಡಿದ್ದು? ಈಗ ಈ ಕ್ಲಾಸಲ್ಲಿ ಯಾವುದ್ರ ಬಗ್ಗೆ ನೀವು ತಿಳ್ಕೊಂಡಿದ್ದು? ಮ್ಯಾನ್ಯುವಲ್ ಅಂಡ್ ಕಂಪ್ಯೂಟರೈಸ್ಡ್ ಮೆಥಡ್. ಲಿಮಿಟೇಷನ್ಸ್ ಆಫ್ ಮ್ಯಾನ್ಯುವಲ್ ಸ್ಪ್ರೆಡಿಂಗ್ ಮೆಥಡ್. ಲಿಮಿಟೇಷನ್ಸ್ ಅಂದ್ರೆ ಏನು? ಮ್ಯಾನ್ಯುವಲ್ ಸ್ಪ್ರೆಡಿಂಗ್ ಅಲ್ಲಿ ಏನು ಸಾಧ್ಯ ಇಲ್ಲ ಅಂತ. ಏನು ಸಾಧ್ಯ ಇಲ್ಲ? ಯಾವುದನ್ನ ಸೆಟ್ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಇದಕ್ಕೆ ಲೋ ಇನ್ವೆಸ್ಟ್ಮೆಂಟ್ ಹೌದು, ಗುಡ್ ಫಾರ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಹೌದು, ಈಸಿ ಟು ಆಪರೇಟ್ ಹೌದು. ಆದರೆ ಇದರಲ್ಲಿ ಸ್ಪೀಡ್ ಲಿಮಿಟೇಷನ್ ಯಾವುದ್ರ ಮೇಲೆ ಅಂದರೆ ಇಟ್ ಡಿಪೆಂಡ್ಸ್ ಆನ್ ದ ಆಪರೇಟರ್. ಯಾರು ಫ್ಯಾಬ್ರಿಕ್ ಸ್ಪ್ರೆಡ್ ಮಾಡ್ತಿದಾರೋ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಟೈಪ್ಸ್ ಆಫ್ ಕಂಪ್ಯೂಟರೈಸ್ಡ್ ಸ್ಪ್ರೆಡಿಂಗ್ ಮಿಷಿನ್. ಯಾವ್ಯಾವುದು ಟೈಪ್ಸ್ ಅಲ್ಲಿ? ಫುಲ್ಲಿ ಆಟೋಮೆಟಿಕ್ ಇದೆ, ಸೆಮಿ ಆಟೋಮೆಟಿಕ್. ಫುಲ್ಲಿ ಆಟೋಮೆಟಿಕ್ ಸೆಮಿ ಆಟೋಮೆಟಿಕ್ಗೂ ಡಿಫ್ರೆನ್ಸ್ ಗೊತ್ತಾ ಏನಂತ ಹೇಳಿ ಅಂತ? ಫುಲ್ಲಿ ಆಟೋಮೆಟಿಕಲಿ ಎಲ್ಲ ಫಂಕ್ಷನ್ಸು ಮಿಷಿನ್ ಇಂದನೇ ಆಗುವಂಥದ್ದು. ಸೆಮಿ ಆಟೋಮೆಟಿಕಲ್ಲಿ ವಿತ್ ದ ಹೆಲ್ಪ್ ಆಫ್ ದ ಮ್ಯಾನ್ ಮಿಷಿನ್ ವರ್ಕ್ ಆಗೋವಂಥದ್ದು. ಅದಕ್ಕೋಸ್ಕರ ಆನ್ಸರ್ ಯಾವುದು ಇದಕ್ಕೆ? ಬೋತ್ ಎ ಅಂಡ್ ಬಿ. ಇನ್ ಫುಲ್ಲಿ ಆಟೋಮೆಟಿಕ್ ಮಿಷಿನ್ ಸ್ಪ್ರೆಡಿಂಗ್ ವಿಲ್ ಸ್ಟಾಪ್ ಆಟೋಮೆಟಿಕಲಿ ಅಂಡ್ ಗಿವ್ ಎ ಸಿಗ್ನಲ್. ಹೌದಾ ಅಲ್ವೋ? ಅದೇ ಯಾಕೆ ಸ್ಟಾಪ್ ಆಗುತ್ತೆ? ಸಿಗ್ನಲ್ ಕೊಡುತ್ತೋ ಕೊಡಲ್ವಾ? ಫುಲ್ಲಿ ಆಟೋಮೆಟಿಕಲ್ಲಿ ನಾನು ಕೇಳ್ತಾ ಇರೋದು. ಟ್ರೂ. ಡಿಸ್ಅಡ್ವಾಂಟೇಜಸ್ ಆಫ್ ಕಂಪ್ಯೂಟರೈಸ್ಡ್ ಸ್ಪ್ರೆಡಿಂಗ್ ಮಿಷಿನ್. ಇದರಿಂದ ಅನಾನುಕೂಲ ಏನಿದೆ ಹೇಳಿದ್ನಲ್ವಾ? ಎಲ್ಲಾದ್ರಲ್ಲೂ ಅನುಕೂಲ ಅನ್ನೋದಿರಲ್ಲ, ಕೆಲವೊಂದು ಅನಾನುಕೂಲನೂ ಅಂದರೆ ನಮಗೆ ಕಷ್ಟ ಆಗುವಂಥದ್ದು ಇರುತ್ತೆ ಆ ಮಿಷನಿಂದ. ಏನಂದರೆ ಇಟ್ ಈಸ್ ವೆರಿ ಎಕ್ಸ್ಪೆನ್ಸಿವ್. ಸೊ ದಟ್ ದ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಈಸ್ ಹೈ. ಇದು ಇಷ್ಟು ಕೆಲಸ ಮಾಡುತ್ತೆ ಅಂದಮೇಲೆ ಈಸಿಯಾಗಿ ಏನು ಸಿಕ್ಕಿರಲ್ಲ ನಮಗೆ. ಅದ್ರದ್ದು ಏನಾಗಿರುತ್ತೆ? ಕಾಸ್ಟ್ ಹೈ ಇರುತ್ತೆ. ಸ್ಪೀಡ್ ಲಿಮಿಟೇಷನ್. ಸ್ಪೀಡಲ್ಲಿ ಚೇಂಜಸ್ ಮಾಡ್ಕೋಬೋದು. ಚಾನ್ಸಸ್ ಆಫ್ ಇಂಪ್ರಾಪರ್ ಸೆಲ್ವೇಜ್ ಅಲೈನ್ಮೆಂಟ್. ಫ್ಯಾಬ್ರಿಕ್ ಈಸ್ ಕೇರ್ಫುಲಿ pulled out with the help of hands. The speed of computerized spreading machine is 100 m to 100 meter per minute, 140 meter per minute, 200 meter per minute, 240 meter per minute. ಯಾವ್ದಿದೆ ಆನ್ಸರು? 140 meter per minute.
ಎಕ್ಸ್ಪ್ಲೈನ್ ಮ್ಯಾನ್ಯುವಲ್ ಸ್ಪ್ರೆಡಿಂಗ್ ಮೆಥಡ್. ಮ್ಯಾನ್ಯುವಲ್ ಸ್ಪ್ರೆಡಿಂಗ್ ಮೆಥಡ್ ಬಗ್ಗೆ ಬರಿಬೇಕು. ಅದು ಏನು ಕೆಲಸ ಮಾಡುತ್ತೆ ಹಾಗೆ ಬರಿಬೇಕು. ಇಟ್ ಡಿಪೆಂಡ್ಸ್ ಆನ್ ದ ಕ್ವಶನ್ ವಾಟ್ ದೇ ಆರ್ ಫಿಕ್ಸ್ಡ್ ಇನ್ ಎ ಎಕ್ಸಾಮಿನೇಷನ್, ಅಲಾಟೆಡ್ ಇನ್ ದ ಎಕ್ಸಾಮಿನೇಷನ್. If they ask 5 marks question, you will write only introduction about the manual spreading. If they ask 10 marks questions, you will write about the manual spreading machine along with their functions. Explain the computerized spreading method. Write the advantages and disadvantages of manual method of spreading. Write the advantages and disadvantages of computerized spreading method. ಅರ್ಥ ಆಯ್ತಲ್ವಾ? ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು.